ಸರ್ ನೀವು ಕ್ರಿಕೆಟ್ ಮ್ಯಾಚ್ ಎಲ್ಲ ನೋಡ್ತಾ ಇರ್ತೀರಾ ಅಂತ? ನೋಡ್ತಾ ಇರ್ತೀವಿ ಸರ್. ಓಕೆ, ಈಗ RCB ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಹಾಂ, ಎಷ್ಟು ಖುಷಿ ಇದೆ ಸರ್ ಅಂತ? ಖುಷಿ ಇದೆ. ಎಲ್ಲ ಮ್ಯಾಚ್ ಸೋಲ್ತಾ ಬಂದಿತ್ತು, ಇವಾಗೆಲ್ಲ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನೇನು ಫೈನಲ್ಗೂ ಹೋಗುತ್ತೆ ಅಂತ ಇದ್ದಾರೆ. ಎಷ್ಟು ಖುಷಿ ಇದೆ ಅಂತ ಸರ್? ಸಂತೋಷ, ನಮಗೆ ತುಂಬ ಸಂತೋಷ ಆಗಿದೆ. ಆರಂಭಿಕ ದಿನದಲ್ಲಿ ಎಲ್ಲ ಸೋಲ್ತಾ ಬಂದಿತ್ತು ಅಂತ ಅದು ಏನೋ ಸ್ವಲ್ಪ ಬ್ಯಾಡ್ ಟೈಮು, ಈಗ ಸೋಲು ಗೆಲುವು ಇದ್ದೇ ಇರ್ತೈತೆ. ಅವೆಲ್ಲ ಒಬ್ಬರ ತಲೆ ಮೇಲೆ ಹಾಕೋದು ಸರಿ ಇಲ್ಲ. ಅಲ್ಲ, ಸೋಲ್ತಾ ಬಂದಿತ್ತು, ಈ ಕಾರಣದಿಂದ ಬ್ಯಾಡ್ ಟೈಮ್ ಇತ್ತು, ನಸೀಬ್ ಚೆನ್ನಾಗಿರಲಿಲ್ಲ. ಇವಾಗ ಗೆದ್ದವರೇ ಖುಷಿ ಪಡಬೇಕು. ಈಗ ಸೋಲ್ತಿರೋ ಕಾರಣದಿಂದ ಅಶ್ವಿನಿ ಮೇಡಮ್ ಅವರು ಒಂದು ಇವೆಂಟ್ಗೆ ಹೋಗಿದ್ರು. ಅವ್ರು ಹೋಗಿರೋದ್ರಿಂದಾನೇ ಮ್ಯಾಚ್ ಸೋಲ್ತಾ ಇದೆ ಅಂತ ಒಂದಿಷ್ಟು ಕಿಡಿಗೇಡಿಗಳು ಅವರು 100% ಕಿಡಿಗೇಡಿಗಳೇ. ಅವರು ಒಳ್ಳೆ ಜನ ಅಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ, ಒಬ್ಬ ಮಹಿಳೆ ಅಲ್ಲಿ ಹೋದ ತಕ್ಷಣ ಸೋಲ್ತಾರೆ ಅಂದರೆ ಅದಕ್ಕೇನಾದ್ರು ಅರ್ಥ ಇದೆಯಾ ಹೇಳ್ರಿ? ಸ್ವಲ್ಪ ಯೋಚನೆ ಮಾಡಿ. ಎಲ್ಲೋ ಹೋಯ್ತಾರೆ, ಟ್ರಿಪ್ ಹೋಯ್ತಾ ಇರ್ತಾರೆ, ಯಾರೋ ಒಬ್ಬರು ಬಂದರು, ಆಗದೆ ಇರೋರು ಅವರಿಂದ ಆಕ್ಸಿಡೆಂಟ್ ಆಗೋಯ್ತು ಅಂದರೆ ಅವ್ರು ಮುಟ್ಟಾಳು ನನ್ನ ಮಕ್ಕಳು. ಅಲ್ಲಿ ನಸೀಬ್ ಆ ಥರ ಇರ್ತದೆ, ನಸೀಬ್ ಕೆಟ್ಟಿದ್ದಿರ್ತದೆ. ಕೆಟ್ಟಿದ್ದಾದಾಗ ಏನೂ ಮಾಡೋಕ್ಕಾಗಲ್ಲ. ಒಬ್ಬರಿಂದ ಅದೆಲ್ಲ ಬರೋದು, ಹೋಗೋದು, ಸೋಲೋದು ಅದಲ್ಲ. ಇವ್ರು ಯಾವ ಕಾಲದಲ್ಲಿ ಅವ್ರೆ? ಗತ ಕಾಲದಲ್ಲಿ ಅವರೇ 150 ವರ್ಷ ಹಿಂದೆ. ಈಗ ಆ ಥರ ಈ ಥರ ನೋಡ್ಕೊಂಡು ಇವರಿಂದ ಹಂಗಾಯಿತು, ಅವರಿಂದ ಹಂಗಾಯಿತು ಅಂತೆಲ್ಲ ಬ್ರಹ್ಮ ಬರೆದು ಕಳಿಸಿರ್ತಾನೆ. ಅದೇನಾಗಬೇಕು ಅದೇ ಆಗೋದು. ಅದು ಬಿಟ್ಟು ಸೋಲು ಗೆಲುವು ಇದ್ದೇ ರಾಜಕೀಯದಲ್ಲಿ ಎಷ್ಟೋ ಪಕ್ಷದವರು ಸೋಲ್ತಾರೆ. ಸೋಲು ಸುಣ್ಣಾಗಿರೋರು ಗೆದ್ದು ಒಳ್ಳೆ ಸೀಟಿಗೆ ಬರ್ತಾರೆ ಅಲ್ವಾ? ಅವ್ರವ್ರ ಹಣೆ ಬರ ಅದೃಷ್ಟ ಚೆನ್ನಾಗಿದ್ದರೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತದೆ. ಒಬ್ಬ ಮಹಿಳೆಯಿಂದ ಸೋಲ್ತರು ಅನ್ನೋದು ಅದು ಮುಟ್ಟಾಳ್ತಾನ. ಇವಾಗ ಯಾಕೆ ಗೆದ್ರು ಮತ್ತೆ ಅಲ್ವಾ? ಇವಾಗ RCB ಫಸ್ಟ್ ಫೈನಲ್ ಬಂತಲ್ವಾ? ಯಾಕೆ ಬಂತು? ಒಬ್ಬರಿಂದ ಆ ಥರ ಸೋತರು, ಈ ಥರ ಇದು ಮಾಡಿದ್ರು ಅನ್ನೋದು ಮುಟ್ಟಾಳ್ತಾನ. ಆ ಥರ ಏನೂ ಇಲ್ಲ. ಅವ್ರವ್ರ ಕಾರಣಕ್ಕೋಸ್ಕರ ಅವ್ರನ್ನ ದೂರ್ತಾ ಇದ್ರು. ಇವಾಗ ಗೆಲ್ತಿದ್ದು ಈಗ ಯಾಕೆ ದೂರಲ್ಲ ಅಲ್ವಾ? ಇವಾಗ ಅದೃಷ್ಟ ಚೇಂಜ್ ಆಗ್ಬಿಡ್ತಾ? ಒಳ್ಳೆತನ ಯಾವಾಗಲೂ ಒಳ್ಳೆತನ ಗೆಲುವಿದ್ದೇ ಇರ್ತೈತೆ. ಆದರೆ ಒಂದು ಏನೋ ಬ್ಯಾಡ್ ಟೈಮ್ ಇರ್ತೈತೆ, ಒಂದು ಸೋಲು ಅನ್ನೋದು ಇರ್ತದೆ. ಈಗ ಫೈನಲ್ಗೆ ಬಂದರು ಇದರಲ್ಲಿ ವರ್ಲ್ಡ್ ಕಪ್ಪಲ್ಲಿ. ಫೈನಲ್ಗೆ ಬಂದು ಯಾಕೆ ಸೋಲ್ಬೇಕಿತ್ತು? ಅಷ್ಟು ಮ್ಯಾಚಿಗೆ ಎತ್ಕೊಂಬಂದು ಲಾಸ್ಟಲ್ಲಿ ಸೋತ್ಬಿಟ್ರಲ್ಲ, ಎಷ್ಟು ಸಂಕಟ ಆಯಿತು. ಸ್ವಲ್ಪ ಯೋಚನೆ ಮಾಡಿ. ಆಗ ಯಾರಿಂದ ಸೋತರು? ಅಲ್ಲ ಬಲ್ವಾ, ಎಫೆಕ್ಟು ನಸೀಬಿಲ್ಲ. ವರ್ಲ್ಡ್ ಕಪ್ ತೊಗೊಳಕ್ಕೆ ನಮ್ಗೆ ನಸೀಬಿಲ್ಲ ಅಷ್ಟೇ. ಒಬ್ಬ ಮಹಿಳೆಯಿಂದ, ಒಬ್ಬ ವ್ಯಕ್ತಿಯಿಂದ ಸೋತರು, ಸುಣ್ಣ ಆದರು ಅನ್ನೋದ್ರ ತಪ್ಪದು. ಇಂಥವ್ರಿಗೆ ಏನು ಹೇಳ್ತೀರಿ ಸರ್? ಅಂಥವ್ರು ವೇಸ್ಟ್. ಅವರೆಲ್ಲ ಏನು ಲೆಕ್ಕಕ್ಕಿಲ್ಲ. ಅದನ್ನು ಕಿವಿಗೆ ಹಾಕೊಂಬಾರ್ದು. ಆ ಮಾತುಗಳನ್ನ ಕಿವಿಗೂ ಹಾಕೊಂಬಾರ್ದು. ಅವರೇ ವೇಸ್ಟ್ಗಳು. ಕೆಲವರು ಹೇಳ್ಬೇಕಾದ್ರೆ ಅವರೇ ಶಾಪ್ ಹಾಕಿರ್ತಾರೆ. ಇವರು ಕೆಟ್ಟ ಹೆಸರು ತರೋಕ್ಕೆ, ಇವ್ರಿಗೆ ಮಸಿ ಬಳಿಯೋಕ್ಕೆ ಅವರೇ ಬೇಕಾದರೆ ಶಾಪ್ ಹಾಕಿರ್ತಾರೆ. ಸೋಲಿ ಅಂತ ಆ ಥರ ಹೇಳ್ಬಿಟ್ರೆ ಈಗ ಯಾರಿಗೂ ಶಾಪ್ ಹಾಕೋಕ್ಕಾಗಲ್ಲ. ಇದು ಇದು ಯುಗ ಯಾವುದು? 21ನೇ ಶತಮಾನ. ಇವಾಗ ಅದೆಲ್ಲ ನಡೆಯಲ್ಲ. ನಾವೇನು ಮಾಡಿರ್ತೀವೋ ಅದೇ ಬಂದಿರೋದು. ಅದು ಪಾಪ ಆಯಮ್ಮನಿಂದ ಸೋತರು ಅನ್ನೋದು ಶುದ್ಧ ಮುಟ್ಟಾಳ್ತಾನೆ. ಏನು ಆಗಲ್ಲ, ಯಾರಿಂದನೂ ಏನು ಇಲ್ಲ. ಸೋಲು ಗೆಲುವು ನಮ್ಮ ಇದ್ರಲ್ಲಿ ಬಂದಿರ್ತದ್ರಿ ಅಷ್ಟೇ. ಸೋಲು ಈ ರಾಜಕೀಯದಲ್ಲಿ ಎಷ್ಟೋ ಸಲ ಕೆಲವರು 8 ಸಲ 7 ಸಲ ಎಂದ್ಕೊಂಡು ಒಂದು ಸಲ ಗೆದ್ದೇ ಇಲ್ಲ. ಅದು ಅವರನೇ ಬರ. ಕೆಲವು ಒಂದು ಸಲ ಕುಂತು ಗೆದ್ದುಬಿಟ್ಟು ಮುಖ್ಯಮಂತ್ರಿ ಆಗ್ಬಿಟ್ರು. ಒಂದೇ ಸಲ MLA ಆದರೂ ಫಸ್ಟೇ ಟೈಮೇ ಮುಖ್ಯಮಂತ್ರಿ ಆಗ್ಬಿಟ್ರಪ್ಪ. ಆಯಿತಾ? ನಮ್ಮ RV ಹರೀಶು ರಾಜಾಜಿನಗರದಲ್ಲಿ 7 ಸಲ ಎಲೆಕ್ಷನ್ ನಿಂತ್ಕೊಂಡ್ರು. ಒಂದು ಸಲ MLA ಆಗಲೇ ಇಲ್ಲ. 7 ಸಲ ಸೋತರು. ಯಾಕೆ? ಅವ್ರು ನಸೀಬಿಲ್ಲ ಅಷ್ಟೇ. ಅದು ಬಿಟ್ಟು ಇವರಿಂದ ಹಂಗಾಯಿತು, ಅವರಿಂದ ಆಯಿತು, ಅದೆಲ್ಲ ಸುಟ್ಟು ಮೂರ್ಖತನ. ಅದು ಕುಮಾರಸ್ವಾಮಿ ಒಂದೇ ಸಲ ಗೆದ್ದದ್ದು 2004ರಲ್ಲಿ MLA. 2006ಕ್ಕೆ CM ಆಗ್ಬಿಟ್ನಲ್ಲಪ್ಪ. ಅದು ನಸೀಬ್ ಅಲ್ವಾ? ಹಂಗೆ ನಸೀಬ್ ಕೋತ ಆದರೆ ಯಾರನ್ನೂ ಹೊಣೆ ಮಾಡೋಕ್ಕಾಗಲ್ಲ. ನಮ್ಗೇನಾರ ಕಷ್ಟ ಬಂದರೆ ಪಕ್ಕದ ಮನೆಯವರಿಂದ ತೊಂದರೆ ಆಯಿತು ಅಂದರೆ ನಮ್ಮ ಮುಟ್ಟಾಳ್ತಾನ. ನಮ್ಮ ನಸೀಬ್ ಚೆನ್ನಾಗಿಲ್ಲ. ನಾವು ಪಡ್ಕೊಂಬಂದಿರೋದು, ನಾವು ಬಂದಿರೋದು ಅದೇ ಅಂತ ನಾವು ಅದರಲ್ಲಿ ಇರೋದ್ರೆ ಸಂತೋಷ ಪಡಬೇಕಷ್ಟೆ. ಇವಾಗೆಲ್ಲ ಗೆಲ್ತಾ ಬರ್ತಿದೆ. ಈ ಸಲ ಕಪ್ಪು ಗೆಲ್ಲುತ್ತೆ ಅಂತ ಅನ್ಸುತ್ತೆ ನಿಮಗೆ ಅಂತ? ಎಲ್ಲ ಇಲ್ಲ, ಇದು RCB ಗೆದ್ದರೆ ನೋಡಿದ್ರೆ ಕಪ್ಪು ಗೆಲ್ಲುತ್ತೆ ಅಂತ 100% ನಂಬಿಕೆ ಆಯ್ತು ನಮಗೆ. ಥ್ಯಾಂಕ್ ಯು ಸರ್. ಗೆದ್ದಾದ್ಮೇಲೆ ಅವರು ಹೊಗಳ್ತಾರೆ ಬಿಡಿ. ಯಾರು ತೆಗಳಿದ್ರು ಅವ್ರನ್ನ ಹೊಗಳ್ತಾರೆ. ಥ್ಯಾಂಕ್ ಯು ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.